ಅದೇ ಯಾಕೆ ಬರ್ತಾ ಇಲ್ಲ ಏನು ಅಂತ ನಮಗೂ ಅರ್ಥ ಆಯ್ತಾ ಇಲ್ಲ. ಇವಾಗ ಈಗ ಕ್ಲೋಸ್ ಮಾಡಿದ್ರೆ ಒಂದು ವೇಳೆ ವಾಣಿಜ್ಯ ಮಂಡಳಿ ಕ್ಲೋಸ್ ಮಾಡಿದ್ರೆ ಇನ್ನು ಈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅವರಂತ ಪರಿಸ್ಥಿತಿ ಏನು ಅಂತ. ಅದನ್ನೇ ಸಿನಿಮಾಗಳೇ ಇಲ್ಲ, ಅದಕ್ಕೆ ಅವರು ಸ್ಟ್ರೈಕ್ ಮಾಡ್ತಾ ಇರೋದು. ಈಗ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಪಿಕ್ಚರ್ ಸಿನಿಮಾ ಮಾಡ್ತಾ ಇಲ್ವಲ್ಲ, ವರ್ಷಕ್ಕೆ ಒಂದು 3 ಪಿಕ್ಚರ್ 2 ಪಿಕ್ಚರ್ ತರ ಮಾಡಿದ್ರೆ ಏನೋ ಒಂದ್ ಸ್ವಲ್ಪ ಸಿಂಗಲ್ ಥಿಯೇಟರ್ಗಳು ಬದುಕೋತವೆ. ಇಲ್ಲ ಅಂದ್ರೆ ಎಲ್ಲೂ ಯಾವುದು ಇಲ್ವಲ್ಲ. ಮೆಜೆಸ್ಟಿಕ್ ಅಲ್ಲೇ ಫಿಲಮ್ ಇಲ್ಲ ಈಗ. ಥಿಯೇಟರ್ ಅಲ್ಲೇ ಅಲ್ಲೂ ಥಿಯೇಟರ್ ಈಗ ಕಾವೇರಿ ಹೊಡೆದಾಕುತ್ತ ಅವ್ರೀಗ ಅವರು ಸಿನಿಮಾ ಇಲ್ದೇನೆ ಹೊಡೆದಾಕ್ತಾ ಇರೋದು ಈಗ. ಈಗ ಅಲ್ಲ ಮೆಜೆಸ್ಟಿಕ್ ಅಲ್ಲೆಲ್ಲ ಅವಾಗೆಲ್ಲ ಕಮರ್ಷಿಯಲ್ ಮಾಡಕ್ ಹೊಡೆದಾಕೋದ್ರು, ಇವಾಗ ಸಿನಿಮಾ ಇಲ್ದೇನೆ ಹೊಡೆದಾಕ್ತಾ ಇದಾರೆ. ನಾವಾಗ ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಾ ಇಲ್ಲ. ನಮ್ ಥಿಯೇಟರ್ ಅಲ್ಲೂ ನೋಡಿ ಈಗ ಶೋ ಇಲ್ಲ. ಉಪೇಂದ್ರನ್ ಪಿಕ್ಚರ್ ಇವಾಗ ಹಾಕಿದೀವಿ. ಇವಾಗ 4 ದಿವಸದಿಂದ ಏನೋ 10, 15, 20 ಹಿಂಗ್ ಜನ ಬಂದ್ರು. ಇವತ್ತು ಅದು ಇಲ್ಲ. ಈಗ ಶೋ ಕ್ಯಾನ್ಸಲ್. ಜನ ಇಲ್ದೇ ಇರೋದಕ್ಕೆ ಇವಾಗ ಇಲ್ಲ. ನೋಡಿ ಇಲ್ಲಿ ನೋಡ್ತಾ ಇದೀರಲ್ಲ, ಖಾಲಿ ಇರೋದು, ಆಚೆ ಜನ ಇರೋದೆಲ್ಲ ನೋಡ್ತಾ ಇದೀರಲ್ಲ. ಹೌದು, ಯಾರು ಇಲ್ಲ. ಇದೇ ರೀತಿ ಆದ್ರೆ ಮುಂದೆ ಸ್ಥಿತಿ ಯಾವ ರೀತಿ ಇರುತ್ತೆ ನಮಗೂ ಅರ್ಥ ಆಯ್ತಾ ಇಲ್ಲ. ಏನ್ ಮಾಡೋದು ಮುಂದೆ ಅಂತಾನೆ ಗೊತ್ತಾಯ್ತಾ ಇಲ್ಲ. ಅಂದ್ರೆ ಇದನ್ನ ನಂಬ್ಕೊಂಡೆ ತುಂಬಾ ಜನ ಇದ್ದರು ಇರೋರು ಎಲ್ಲ ಏನ್ ಮಾಡೋದು. ಅದೇನೆ ಇವಾಗ ಹೀರೋಗಳೆಲ್ಲ ಮನ್ಸು ಮಾಡಿ ಫಿಲಮ್ಗಳು ಮಾಡ್ಬೇಕು. ವರ್ಷಕ್ಕೆ 2 ಪಿಕ್ಚರ್ ಮಾಡಿದ್ರೆ ಹೆಂಗ ಒಂದ್ ಸ್ವಲ್ಪ ಅಟ್ಲೀಸ್ಟ್ ಒಂದ್ 3-4 ವಾರನಾರು ಓಡ್ತವೆ. ಅಂದ್ರೆ ಈ ಸಮಸ್ಯೆಗೆಲ್ಲ ಪರಿಹಾರ ಏನಂದ್ರೆ ಸಿನಿಮಾ ಬರ್ಬೇಕು, ಸ್ಟಾರ್ ಸಿನಿಮಾ ಬರ್ಬೇಕು. ಅಂದ್ರೆ ಸಿನಿಮಾ ಬರ್ತಾ ಇದೆ ನಮ್ಮಲ್ಲಿ, ಸಿನಿಮಾ ಬರ್ತಾ ಇದೆ, ಆದ್ರೆ ಅದನ್ನ ಜನ ನೋಡಕ್ ಬರ್ತಾ ಇಲ್ವಲ್ಲ. ಹೌದೌದು, ಅದರಿಂದನೂ ಸಮಸ್ಯೆ ಆಗ್ತಿದೆ ಅಂತ. ಪರಿಹಾರ ಏನು ಅಂದ್ರೆ ಸ್ಟಾರ್ ಬಂದ್ರೆ ಕರೆಕ್ಟ್ ಆಗ್ಬೋದು. ಸ್ಟಾರ್ ಸಿನಿಮಾಸ್ ಬಂದ್ರೆ ಕರೆಕ್ಟ್ ಆಗುತ್ತೆ. ಆದ್ರೆ ಅದು ತೆಗಿಬೇಕು. ಅವರೆಲ್ಲ ಇವಾಗ ಇದ್ ಮಾಡ್ಬೇಕು. ನೋಡಿ ಈ ತರ ಇದನ್ನೇ ನಂಬ್ಕೊಂಡಿರೋ ಹೋಗ್ತಾ ಇದಾರೆ ಅಂತ ಅನ್ಬಿಟ್ಟು ಎಲ್ಲ ಈಗ ಆಂಧ್ರದಲ್ಲ ಸ್ಟಾಪ್ ಮಾಡಿದಾರಂತೆ 1 ತಿಂಗಳು ಸಿನಿಮಾ ಯಾವ್ದು ಇಲ್ದೇನೆ. ಅದೇ ರೀತಿ ನಮ್ ಕರ್ನಾಟಕದಲ್ಲಿ ಮಾಡ್ತಾ ಇದೆ. ಈಗ ಅದಕ್ಕೆ ಚೇಂಬರ್ ಅಲ್ಲಿ ಇವಾಗ ಮೀಟಿಂಗ್ ನಡೀತಾ ಇದೆ. ಏನ್ ಡಿಸಿಷನ್ ತಗೋತಾರೋ ನೋಡ್ಬೇಕು ಅದನ್ನ. ಅಲ್ಲ, ನಾನ್ ಹೇಳ್ತಿರೋದೇನಂದ್ರೆ ಚೇಂಬರ್ ಅವರು ಈ ತರ ಡಿಸಿಷನ್ ತಗೊಳ್ಳೋದ್ರಿಂದ ಥಿಯೇಟರ್ ಅಲ್ಲಿ ಇರೋರ್ಗೆಲ್ಲ ತುಂಬಾ ತೊಂದರೆ ಆಗುತ್ತಲ್ಲ ಅಂತ. ಅದೇ ತೊಂದರೆ ಆಗುತ್ತೆ. ಅದೇ ಯಾವ ತರ ಅದು ಡಿಸೈಡ್ ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ ಚೇಂಬರ್. ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಚೇಂಬರ್ ಬಗ್ಗೆ ಏನು ಮಾಹಿತಿ ಇಲ್ಲ ಈಗ. ಓಕೆ, ಈ ತರದ್ ಏನಾದ್ರು ಬಂದ್ರೆ ನಿಮ್ಮಿಂದ ಏನಾದ್ರು ಮತ್ತೆ ಚೇಂಬರ್ ಹೋಗಿ ಮಾತುಕತೆ ಆಡೋದು ಆ ತರದ್ ಏನಾದ್ರು ನಮ್ಮ ಓನರ್ ಹೋಗ್ತಾರೆ, ಅದು ಗೊತ್ತಾಗುತ್ತೆ. ನಮ್ಮ ಓನರ್ ಹೋಗುತ್ತಾರೆ ಚೇಂಬರ್ಗೆ. ಅದು ಹೋದಾಗ ಏನ್ ಅದ್ರಲ್ಲಿ ಮಾಹಿತಿ ಏನೇನು ಇದೆ, ಮೀಟಿಂಗ್ ಅಲ್ಲಿ ಏನೇನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸಮಸ್ಯೆ ಏನಂದ್ರೆ ಸ್ಟಾರ್ ಸಿನಿಮಾಗಳು ಬರ್ತಾ ಇಲ್ಲ. ವರ್ಷಕ್ಕೆ 2 ಅಥವಾ 3 ಆದ್ರೂ ಬರ್ಬೇಕು. ಬಂದಿಲ್ಲ ಅಂದ್ರೆ ಈ ತರ ಸಮಸ್ಯೆಗಳು ಉಂಟಾಗ್ತವೆ ಅಂತ ನೀವು ಹೇಳ್ತಿರೋದು. ಒಬ್ಬ ಸ್ಟಾರ್ಸ್ 2 ಸಿನಿಮಾನಾರು ಬರ್ಬೇಕು, 6 ತಿಂಗಳಿಗೆ ಒಂದಾರು ಬರ್ಬೇಕು. ಈ ಸಮಸ್ಯೆ ಬಗೆಹರ ಆಗ್ಬೇಕು ಅಂದ್ರೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.